ಇದೇನು ಹುಚ್ಚೆಳ್ಳು ಹುಚ್ಚೆಳ್ಳು ಚಟ್ನಿ ಕೇಳಿದ್ದೀನಿ. ಆ್ಯಕ್ಚುಲಿ ಹುಚ್ಚೆಳ್ಳು ಚಟ್ನಿ ಇದೆಯಲ್ಲ ಅದರಲ್ಲೇ ಎಣ್ಣೆ ಮಾಡ್ತೀವಿ. ಈ ಹುಚ್ಚೆಳ್ಳು ಚಟ್ನಿ ಎಣ್ಣೆ ಏನಂತ ಹೇಳಿದರೆ ಮೈಸೂರು ಭಾಗದಲ್ಲಿ ಈ ಬಾಣಂತಿಯರು ಇರ್ತಾರೆ ನೋಡಿ, ಮಗು ಆದ ನಂತರ ಅವರಿಗೆ ಹುಚ್ಚೆಳ್ಳು ಎಣ್ಣೆಯಲ್ಲಿ ಊಟ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಈ ಎಣ್ಣೆ, ನಾನು ಯಾವ್ಯಾವ ಎಣ್ಣೆಗಳು ಮಾತಾಡ್ತೀನಿ ಇದೆಲ್ಲವೂ ಕೂಡ ಉಷ್ಣವೀರ್ಯ ದ್ರವ್ಯ, ಎಲ್ಲವನ್ನು ಮೈಯನ್ನು ಬೆಚ್ಚಗೆ ಇಡುವಂಥದ್ದು. ಸೊ ಎಸ್ಪೆಷಲಿ ಈ ಹುಚ್ಚೆಳ್ಳೆಣ್ಣೆದು ವಿಶೇಷ ಏನಂತ ಹೇಳಿದ್ರೆ ಉಷ್ಣ ಜಾಸ್ತಿ ಇರ್ತದೆ ಅದರಲ್ಲಿ. ಸೊ ಚಳಿಗಾಲಕ್ಕೆ ನಾವು ಹುಚ್ಚೆಳ್ಳೆಣ್ಣೆ ಬಳಸಿದ್ರೆ ಮೈನ ಚೆನ್ನಾಗಿ ಬೆಚ್ಚಗಿಡ್ತದೆ. ಬಾಣಂತಿಯರಿಗೆ ಮೈ ಬೆಚ್ಚಗಿರ್ಬೇಕು, ಯಾಕೆಂದ್ರೆ ಅವ್ರಿಗೆ ಥಂಡಿ ಆದರೆ ಮಗುಗೆ ಥಂಡಿ ಆಗಿಬಿಡುತ್ತೆ. ಅದನ್ನು ತಡಲಿಕ್ಕೋಸ್ಕರ ಏನು ಮಾಡ್ತಾರೆ, ನಮ್ಮ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಹುಚ್ಚೆಳ್ಳೆಣ್ಣೆನ ಕೊಡ್ತಾರೆ. ಅಲ್ಲಿ ತುಂಬ ಕಾಮನ್ ಆ ಕಡೆ ಭಾಗದಲ್ಲಿರೋರು. ಸೊ ಹುಚ್ಚೆಳ್ಳೆಣ್ಣೆದು ವಿಶೇಷ ಏನಂದರೆ ಹುಚ್ಚ ಎಳ್ಳು, ಹುಚ್ಚ ಅಂದರೆ ಹೌದು ಹೈಟ್, ಇದನ್ನು ಯೂಸ್ ಮಾಡೋದ್ರಿಂದ ಮೆಂಟಲಿ ಡಿಸಾರ್ಡರ್ಸ್ ಇದ್ದರೆ, ಮಾನಸಿಕವಾಗಿ ಅಸ್ವಸ್ಥತೆ ಇದೆ, ಡೈಲಿ ಒಂದು ಸ್ಪೂನ್ ಕುಡಿತಾ ಬಂದರೆ ಅದು ಮೆಡಿಸನ್ ಆಗಿ ವರ್ಕ್ ಆಗುತ್ತೆ ಅವ್ರ ಬಾಡಿಯಲ್ಲಿ. ಮೆಂಟಲ್ ಇಲ್ನೆಸ್ ಅಂದರೆ ಏನು, ಈಗ ಆಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಆ ಥರದ. ಈಗ ಕೆಲವರಿಗೆ ಒಂದು ಸ್ವಲ್ಪ ಹುಚ್ಚುಚ್ಚಾಗಿ ಆಡ್ತಿರ್ತಾರೆ ಗೊತ್ತಾ, ಅವ್ರ ಮಾತು ಮೇಲೆ ಅವ್ರಿಗೆ ಕಂಟ್ರೋಲ್ ಇರೋಲ್ಲ, ಆಲ್ಝೈಮರ್ ಚಾಲೆಂಜಸ್ ಎಲ್ಲ ಇರುತ್ತೆ. ಅದಕ್ಕೆಲ್ಲ ಡೈಲಿ ಒಂದು ಸ್ಪೂನ್ ಕನ್ಸ್ಯೂಮ್ ಮಾಡ್ತಾ ಬಂದರೆ ಅವರಿಗೆ ಆ ಸಮಸ್ಯೆ ಆ ಎಣ್ಣೆಲೇ ಕ್ಲಿಯರ್ ಆಗುತ್ತೆ. ಯಾಕೆಂದರೆ ನಮ್ಮ ಎಣ್ಣೆಗಳೆಲ್ಲವೂ ಔಷಧಿಗಳಾಗರದು. ಮನೇಲೇ ಇಟ್ಕೋಬೋದು, ಒಂದು ತಗೊಂಬಂದು ಇಟ್ಕೊಂಡ್ರೆ ಅಡುಗೆಗೂ ಬಳಸ್ಕೋಬೋದು, ಕುಡಿಯೋಕ್ಕೂ ಬಳಸ್ಬೋದು, ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ. ನಾವು ಇವೆಲ್ಲ ಬಿಟ್ಟು ಹೊರಗಡೆ ಹೋಗ್ತಿರ್ತೀವಿ. ಕರೆಕ್ಟಾಗಿ ನಮ್ಮ ಎಣ್ಣೆಗಳನ್ನು ತೊಗೊಂಡು ಬಳಸ್ಬಿಟ್ರೆ ಅವರು ಹಾಸ್ಪಿಟ್ಲಿಗೆ ಹೋಗೋ ಹೆಚ್ಚಿನ ಅಂಶಗಳನ್ನು ಅವಾಯ್ಡ್ ಮಾಡ್ಬೋದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.